ನಮ್ಮಷ್ಟಕ್ಕೆ ನಾವು ಕೆಲಸ ಮಾಡ್ತಾ ಸಮಾಜದ ಕೆಲಸ, ಪಕ್ಷದ ಕೆಲಸ, ಸಂಘಟನೆಯ ಕೆಲಸ ಮಾಡ್ತಾ ಇರ್ತೇವೆ. ಇವರಿಗೆ ಸಂಘಟನೆ ಆಗಬೇಕು ಅಂದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಹೇಳಿದ ಹಾಗೆ ಬೆಂಕಿ ಉಗುಳಬೇಕು. ಆ ಬೆಂಕಿ ಯಾರ ಮೇಲಾದ್ರೂ ಬೀಳಲಿ, ಅವರದ್ದೇ ಮತದಾರರ ಮೇಲಾದ್ರೂ ಬೀಳಲಿ, ಅವರ ಪಕ್ಷದವರ ಮೇಲಾದ್ರೂ ಬೀಳಲಿ, ಬೆಂಕಿ ಉಗುಳುತ್ತಾ ಇರಬೇಕು. ಇದ್ರೆ ಮುಂದಿನ ಸರಿಗೆ ಟಿಕೆಟ್ ಗ್ಯಾರಂಟಿ. ಈ ಟಿಕೆಟ್ ಗ್ಯಾರಂಟಿ ಸ್ಕೀಮಿನ ಕಾರಣಕ್ಕಾಗಿ ಯಶ್ಪಾಲ್ ಅವರು ಮೊನ್ನೆ ಮಾತಾಡಿ ಆ ಬಿಜೆಪಿಯ ತುಂಬಾ ಜನ ಸ್ನೇಹಿತರನ್ನ ನಾನು ಕೇಳಿದೆ, ಅವ್ರ ಹೆಸರು ಹೇಳೋದು ಸರಿಯಾಗೋದಿಲ್ಲ. ಅವ್ರು ಕೇಳಿದಾಗೆಲ್ಲ ಹೇಳಿದ್ರು, ಅವರ ಶಬ್ದ ನನ್ನ ಶಬ್ದ ಅಲ್ಲ, ಮರಲೇನ ಲೆಕ್ಕ ಪಾತೇರಿ ಹೇಳಿದ್ರು. ಬಿಜೆಪಿಯವರು ಹೇಳಿದ್ರು, ಬಿಜೆಪಿಯವರು ಹೇಳಿದ್ರು. ಇನ್ನು ಸಾರ್ವಜನಿಕರನ್ನ ಕೆಲವ್ರನ್ನ ಆತ್ಮೀಯರನ್ನ ಕೇಳಿದೆ ಹೇಗೆ ಅಂತ, ಮಾತಾಡ್ಲಿಕ್ಕೆ ಇಲ್ಲ. ಯಾಕೆ ಅಂಡೆ ಪಿರ್ಕಿ ಲೆಕ್ಕ ಇದು ಸತ್ಯ. ನಾನು ಇದನ್ನು ಮಾತಾಡುವಾಗ ನನಗೆ ಬೇಸರ ಆಗ್ತಾ ಇದೆ. ಒಬ್ಬ ಜನಪ್ರತಿನಿಧಿ ಮೇಲೆ, ಒಬ್ಬ ಶಾಸಕರ ಮೇಲೆ, ಮತ್ತು ನಾವೆಲ್ಲ ನೋಡಿದ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಬೆಳೆದು ಒಬ್ಬ ಶಾಸಕರಾಗಿದ್ದಾರೆ ಅಂತ ಹೇಳಿ ನಾವು ಸಮಾಧಾನ ಪಟ್ಟುಕೊಳ್ಳುವ ಅಂತಂದ್ರೆ ಇವು ನಾವೆಲ್ಲ ವಾಂತಿ ಮಾಡಿಕೊಳ್ಳುವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಭಾರಿ ಬೇಸರ ಆಗ್ತಾ ಇದೆ. ಆದ್ರೆ ನಾನು ಮೊನ್ನೆ ಒಂದು ಮೀಡಿಯಾದ ಕತೆ ಹೇಳ್ಬೇಕು, ನಮ್ಮ ಯೂಟ್ಯೂಬ್ನವರಿಗೆಲ್ಲ ಗೊತ್ತಾಗ್ಲಿ ಅನ್ನೋ ಮೀಡಿಯಾ ಕತೆ, ಮೀಡಿಯಾ ಮನೆಯ ಕತೆ, ಸುದ್ದಿ ಮನೆಯ ಕತೆ. ಸುದ್ದಿ ಮನೆಯ ಕತೆ ಏನು ಅಂದ್ರೆ, ಮೊನ್ನೆ ಇವರು ಮಾತಾಡಿದಾಗ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಡೆಸ್ಕಿನವರು ಚಂದ್ರಶೇಖರ್ ಸೆಕ್ರೆ ನ್ಯೂಸ್ ಬರೆಯುವಾಗ ಉಡುಪಿಯ ಮಿಸ್ಟೇಕ್ ಶಬ್ದ, ಉಡುಪಿಯ ಶಾ ಕಸರಾದ ಅಂತ ಬರ್ತಿದ್ದಾರೆ. ಮಿಸ್ಟೇಕ್, ಉಡುಪಿಯ ಶಾ ಕಸರಾದ. ಆಗ ಡೆಸ್ಕಿನ ಚೀಫ್ ಬಂದೇಳು, ಅಯ್ಯೋ ದೇವರೇ, ಶಾಸಕರು ಅನ್ನುವುದು ಶಾ ಕಸ ಅಂತ ಆಗಿದೆ. ಆಗ ಅವರು ಹೇಳಿದಂತ ಬೈ ಮಿಸ್ಟೇಕ್ ನಾನು ಟೈಪ್ ಮಾಡಿದ್ದು, ಆದ್ರೆ ಅವ್ರು ಇರುವುದು ಹಾಗೆ, ಅವ್ರು ಇರುವುದು ಹಾಗೆ. ಆತನಿಗೆ ಅವ್ರಿಗೆ ನಾನು ಹೇಳ್ತೇನೆ, ನೀವು ಒಬ್ಬ ಶಾಸಕರು, ಯಾರ್ಯಾರು ಶಾಸಕರು ಈ ಉಡುಪಿಯ ಕ್ಷೇತ್ರಕ್ಕೆ, ಉಪೇಂದ್ರ ನಾಯಕರು, ಅಮೀನ್ ಅವರು, ನಮ್ಮ ತಾಯಿ ಮನೋರಮ ಮಧುರಾಜ್ ಅವರು, ಸಭಾಪತಿಯವರು, ಇವರದ್ದೇ ಪಕ್ಷದ VS ಆಚಾರ್ಯರು, ರಘುಪತಿ ಭಟ್ರು. ಇವತ್ತು VS ಆಚಾರ್ಯರು ನಮ್ಮ ನಡುವೆ ಇಲ್ಲ. ಯಾವುದೇ ಪಕ್ಷದಲ್ಲಿರಲಿ VS ಆಚಾರ್ಯರು ಸಾರ್ವಜನಿಕವಾಗಿ ಯಾವುದೇ ಸಂದರ್ಭದಲ್ಲೂ ಸಹ ಇಂತಹ ಮಾತುಗಳನ್ನು ಆಡಿರ್ತಕ್ಕಂಥ ಒಂದು ಇತಿಹಾಸ ಉದಾಹರಣೆ ಇಲ್ಲ. ಯಾಕೆಂದ್ರೆ ಅವರನ್ನು ಒಬ್ಬ ಸುಸಂಸ್ಕೃತವಂತ ವೈದ್ಯರು, ಡಾಕ್ಟರ್. ನಮ್ಮ ಎಜುಕೇಶನ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂದಿದೆ ಅಶೋಕ್. ಆದ್ರೆ ನಿಮ್ಮ ಅವಿಭಜಿತ ಜಿಲ್ಲೆಯ ಸಮಸ್ಯೆ ನೋಡಿ, ಇಲ್ಲಿ ಆಗ VS ಆಚಾರ್ಯ ಡಾಕ್ಟರ್ ಆದವರು ಶಾಸಕರು, ಕರೆಕ್ಟ್ ಅಲ್ಲ? ಆಮೇಲೆ ಹೋರಾಟಗಾರನಾಗಿರ್ತಕ್ಕಂಥ ಬಡವರ ಪರವಾದ ಧ್ವನಿಯಾಗಿರ್ತಕ್ಕಂಥ ಸಭಾಪತಿ ಅವರು ಶಾಸಕರು. ಬರ್ತಾ 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 ರಂಗ SLCಗಳೆಲ್ಲ ಇದು ಸಮಸ್ಯೆ. ನಮ್ಮ ಮತದಾರರು ರಂಗ SSLCಯನ್ನ ಚುನಾವಣೆಗೆ ಇಲ್ಲಿ ಗೆಲ್ಲಿಸಿದ್ರಿಂದ ಈ ರೀತಿ ಎಡವಟ್ಟಾಗ್ತದೆ. ಅದ್ರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಯಾವ್ದಾದ್ರು ಸಭೆಯಲ್ಲಿ ಮಾತನಾಡುವಾಗ ಬಾಡಿ ಲ್ಯಾಂಗ್ವೇಜ್. ನಾನು ವಿಧಾನಸಭೆಯಲ್ಲಿ ಇವರು ಅಪರೂಪಕ್ಕೆ ಎದ್ದಿರ್ತಾರೆ, ಇಂಥದ್ದೇ ಯಾವ್ದಾದ್ರು ಅಂಡೆ ಪಿಡಿಕೆ ವಿಚಾರ. ಆ ಎದ್ದಿದ್ದಾಗ ನೋಡು, ಈಗ ಯಾಕೆ ಪಕ್ಕದಲ್ಲಿ ಕುತ್ತುತ್ತಾರ, ಬಾಡಿ ಲ್ಯಾಂಗ್ವೇಜ್ ಅನ್ನು ಸರಿ ಮಾಡ್ಕೊಳ್ಬೇಕು. ನೀವು ಗುಂಡಾಗರ್ತಿಯ ನಿಮ್ಮ ಬಾಡಿ ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜ್, ನಾಲಿಗೆ ಎರಡೂ ಒಂದೇ ಆಗಿದೆ. ಒಂದೇ ಆಗಿದ್ರು ಸಹಿತ ಮೊನ್ನೆ ಬಿಜೆಪಿಯ ಸ್ನೇಹಿತರು ಹೇಳಿದ್ರು, ಅದಕ್ಕೆ ಮೇಲೆ ಮತ್ತು ನಾಲ್ಕಿಗೆ ಕನೆಕ್ಷನ್ ಇಲ್ಲ. ಅಲ್ಲ ಮರೆ, ನೀವೆಲ್ಲ ಸಭೆಯಲ್ಲಿದ್ದಾಗ ಯಾಕೆ ಹಾಗೆ ಮಾತಾಡಿದ್ರು ಅಂತಂದ್ರೆ, ಅಲ್ಲ, ಅದು ಸಭೆಯಲ್ಲಿ ಕಾರ್ಕಳದ ಸುನೀಲ್ ಕುಮಾರ್ ಮಾತಾಡಿದ್ದು ಸ್ವಲ್ಪ ಡಲ್ ಆಯ್ತು. ಈಗ ಅವ ಹೇಳಿದ್ರು, ಕಾರ್ಕಳದ ಸುನೀಲ್ ಯಾವತ್ತು ಉಗ್ರ ಭಾಷಣ ಮಾಡುವವರು ಮೊನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ತಣ್ಣಗಂದ್ರೆ ಉದಯ್ ಕುಮಾರ್ ಶೆಟ್ಟಿ ತಣ್ಣಗೆ ಮಾಡಿದ್ದಾರೆ, ತಣ್ಣಗಾಗಿದ್ದಾರೆ. ಹಾಗಾಗಿ ನಮ್ದು ಸ್ವಲ್ಪ ಬೆಚ್ಚ ಅವಾರ್ಡ್ ಅಂತ ಹೇಳಿ ಮಾತಾಡಿದ್ದು. ಯಶ್ಪಾಲ್ ಅವರೇ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಬಂಧು ಬಳಗದವರ ಹತ್ರ, ನಿಮ್ಮ ತಾಯಿಯರ ಹತ್ರ, ನಿಮ್ಮ ನೆರೆಹೊರೆಯ ಅಕ್ಕ ತಂಗಿಯರ ಹತ್ರ ನಾನು ಈ ರೀತಿಯ ಶಬ್ದಗಳನ್ನು ಬಳಸಿ ಪ್ರಕಾಶ್ ರೈ ಅವರ ಮೇಲೆ, ರಾಹುಲ್ ಗಾಂಧಿ ಅವರ ಮೇಲೆ, ಯುವಕರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಇಂತಹ ಶಬ್ದಗಳನ್ನು ಬಳಸಿದ್ದೇನೆ. ಈ ಬಳಸಿರ್ತಕ್ಕಂಥ ಶಬ್ದ ಸರಿಯಾಗಿ ಕೇಳಿ ಆ ತಾಯಿಯಂದ್ರೆ ಹೇಳ್ತಾರೆ, ಬುಡ್ಚಿ ಮಗ ಇಂಚ ಮಾತೆ ಪಾತೆ ಬಲ್ಲಿ. ಕರೆಕ್ಟ್ ಅಲ್ಲ ನಾಗೇಶ್? ಇದು ಈ ವಿವೇಕ ಆತನಿಗೆ ಇರಲಿಕ್ಕೆ, ಬುದ್ಧಿವಾದ ಹೇಳಲಿಕ್ಕೆ ನಾವು ಈ ಸಭೆಗೆ ಬಂದೇವೆ. ಇನ್ನೂ ಬಾರಿ ಮುಂದುವರೆದು ನಾನು ಹೇಳ್ತೇನೆ, ಅಲ್ಲ, ರಾಹುಲ್ ಗಾಂಧಿ ಅವರನ್ನ ನಶೆಯಲ್ಲಿ ಅಂತ ಹೇಳಿದ್ರಲ್ಲ,
ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನನಗೆ ಅನಿಸ್ತದೆ ನೀವು ಮೊನ್ನೆ ಮಾತಾಡುವಾಗ ಯಾವುದೋ ಒಂದು ಲೋಕಲ್ ಮೇಡು ಒಳಗೆ ಹೋಗಿದೆ. ಲೋಕಲ್ ಮೇಡು ಒಳಗೆ ಹೋಗದೆ ಈ ರೀತಿಯಾದಂತ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ಆ ಲೋಕಲ್ ಮೇಡನ್ನ ಕೊಟ್ಟವರ ಸಮಸ್ಯೆ ಹೊರತು ಇದು ಯಶ್ಪಾಲರ ಸಮಸ್ಯೆ ಅಲ್ಲ ಅನ್ನುವಂತ ಒಂದು ತೀರ್ಮಾನಕ್ಕೆ ಇಲ್ಲಾಂದ್ರೆ ಈಗ ನೋಡಿದೆ, ನಾನು ಬ್ಯಾನರ್ ನೋಡಿದ್ದೀರಿ, ನೋಡಿದೆ. ಜೂಜು, ಕುಡ್ತ, ಮೆಲೋಡಿ, ವಿಸ್ಕಿ ಎಲ್ಲರ ಸಮ್ಮಿಳಿತವಾಗಿ ಈಗ ನಾನು ಈಗ ಐಸ್ ಕ್ಯಾಂಡಿ ಕೊಡಿಸ್ಲಿಕ್ಕೆ ನಾವು ಬಂದಿದ್ದೇವೆ. ನಾನು ಬಾರಿ ಪ್ರಮುಖವಾಗಿ ಮಾತನಾಡ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದು, ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂತ ಹೇಳಿದ್ರಲ್ಲ, ನೆನಪಿಟ್ಕೊಳ್ಳಿ, ಆತ ಡ್ರಗ್ ಅಡಿಕ್ಟ್ ಆಗಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಆತ ಒಬ್ಬ ಅತ್ಯುತ್ತಮ ಕ್ರೀಡಾಪಟು, ಆಂಗಿಕ ಶಸ್ತ್ರಕಲೆಗಳ ಪ್ರದರ್ಶನ ಪಟು, ಆತ ವಿಪಶನ ಯೋಗವನ್ನ ಅಭ್ಯಸಿಸ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಯೋಗಪಟು. ಇವ್ರದ್ದು ಕಥೆ ಏನಂದ್ರೆ, ಊರವರಿಗೆಲ್ಲ ಯೋಗ ಮಾಡ್ಲಿಕ್ಕೆ ಯಾರ್ದು ಅಂತ ಹೇಳುವುದು ಬೇಡ. ಇವರು ಈಗ ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ, ಇವತ್ತು ಈ ದೇಶಕ್ಕೆ ಸ್ವತಂತ್ರ ಬಂದ ಮೇಲೆ ಈ ದೇಶದ ಅಖಂಡತೆಗಾಗಿ ಬಲಿದಾನವನ್ನ ಮಾಡಿರ್ತಕ್ಕಂಥ ತನ್ನ ಅಜ್ಜಿಯ ಶವವನ್ನ ನೋಡಿದ ಬಾಲಕರಿ ರಾಹುಲ್ ಗಾಂಧಿ ಅವರು. ತದನಂತರ ಚಿತ್ರವಾಗಿರ್ತಕ್ಕಂಥ ತನ್ನ ತಂದೆಯ ಅಂತಿಮ ದರ್ಶನವನ್ನು, ಅವರ ಮುಖದರ್ಶನವನ್ನು ಮಾಡಲಿಕ್ಕಾಗದೆ ಸಂಕಟವನ್ನು ಪಟ್ಟು ಕಣ್ಣೀರಿಟ್ಟಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಯಾವುದೋ ಒಂದು ಅಧಿಕಾರದ ಕುಟುಂಬದ ಹೇರಿಕೆಯ ಕಾರಣಕ್ಕಾಗಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಲಿಲ್ಲ. ಅದು ಸ್ವತಃ ರಾಹುಲ್ ಗಾಂಧಿ ಅವರು ಅವರ ಹೋರಾಟ ಬದ್ಧತೆಯಿಂದ ಸಂಪಾದಿಸಿದ ಕ್ಷೇತ್ರ. ಇವರಿಗೆ ನಶೆ ಅಂತ ಹೇಳ್ತಿರಲ್ಲ, ಅಡ್ಡಂತಾರೆ. ಇವ್ರದ್ದು ನಶೆ ಕೇಸ್ ಬೇರೆ ಬೇರೆ. ಚಿಕ್ಕಮಂಗ್ಳೂರಲ್ಲಿ ಒಬ್ಬ ಇದ್ದಾರೆ, ಅದು ನಶೆ. ಇವರ ಒಬ್ರು ಸಂಸದರಿದ್ದಾರೆ, ಕಂಗನಾ ರಣಾವತ್, ಅದು ಸಹ ನಶೆ. ನೆನಪಿಟ್ಕೊಳ್ಳಿ, ನಶೆಯಲ್ಲೇ ನರಳುತ್ತಾ ಬಳಲ್ತಾ ಇರ್ತಕ್ಕಂಥ ನಾಯಕತ್ವದ ಕೆಳಗೆ ನೀವು ಕೆಲಸ ಮಾಡ್ತಿರ್ತಕ್ಕಂಥ ನಿಮಗೆ ಕೊನೆಯ ಪಕ್ಷ ಇಲ್ಲಿ ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ಉಸ್ತುವಾರಿ ಸಚಿವರಾಗಿ ಬದುಕಿ ಬಾಳಿ ಹೋದ ನಿಮ್ಮ ಪಕ್ಷದ ನಾಯಕರಾದ VS ಆಚಾರ್ಯ ಅವರ ನಡವಳಿಕೆಯಾದರೂ ನಿಮಗೆ ಮಾದರಿಯಾಗಬೇಕಿತ್ತು. ನಿಮಗೆ ಮಾದರಿ ಯಾಕಾಗುತ್ತೆ? ರಾತ್ರಿ ಎಣ್ಣೆ ಬಿದ್ದ ಕೂಡಲೇ ಪೆಟ್ಟು ಕೂಡ ಕೆಲವರಿಗೆ ಎಣ್ಣೆ ಬಿದ್ದ ಕೂಡಲೇ ನಿಲ್ಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಸಾರ್ವಜನಿಕ ಸಭೆಗೆ ಬರುವಾಗಲೇ ಎಣ್ಣೆ ಹಾಕಿ ಬರಬಾರದು. ನಮ್ಮ ಕಾಳಜಿ. ಅದಾದ ಮೇಲೆ ನೀವು ಮುಂದುವರೆದು ಏನ್ ಹೇಳಿದ್ದೀರಿ ಅಂತಂದ್ರೆ, ರಾಹುಲ್ ಗಾಂಧಿ ಅವರ ವಂಶವನ್ನ ಅವರ ಕಾರ್ಯಕರ್ತರು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲಿ ಧ್ವಂಸ ಮಾಡ್ತೀವಿ ಅಂತ. ಎಲ್ಲವೋ ಮೂರ್ಖ ಶಿಖಾಮಣಿ. ಲಿಬರಲ್ ಆಯೋಗ ಅಂತ ರಚನೆ ಆಗಿತ್ತು. ನಿನಗೆ ತಾಕತ್ತು ದಮ್ಮು ಇದ್ರೆ ಅಲ್ಲಿ ಹೋಗಿ ಆ ಮಸೀದಿಯನ್ನು ಧ್ವಂಸ ಮಾಡಿದ್ದು ನಾವು ಅಂತ ಹೇಳ್ಬೇಕು. ಅಲ್ಲಿ ಹೋಗಿ ನಾವಲ್ಲ ಹೇಗೋ ಬಿದ್ದೋಯ್ತು ಅಂತ ಹೇಳಿದ ಶರಣಾಗತಿ ಕೇಸ್ಗಳು ನೀವು ಇಲ್ಲಿ ಬಂದು ಧ್ವಂಸ ಮಾಡಲಿಕ್ಕೆ ರಾಹುಲ್ ಗಾಂಧಿ ಏನು ಕೋಳಿ ಪಿಳ್ಳೆ ಅಲ್ಲ. ಓಟಿಯ ಪ್ರಭಾವದಲ್ಲಿ ನೀವು ಮಾತಾಡಿರ್ಬೋದು. ರಾಹುಲ್ ಗಾಂಧಿ ಅವರು ನೀವು ಬಂಗಾಳ ಮೀನು ತಿಂದ ಹಾಗೆ ಅಲ್ಲ. ರಾಹುಲ್ ಗಾಂಧಿ ಅವರು ನೆನಪಿಟ್ಕೊಳ್ಳಿ, ಅವರು ಒಬ್ರು ಈ ದೇಶದ ಬದ್ಧತೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇವರಿಗೆ ಉಡುಪಿ ಬಿಜೆಪಿಯ ಸುನೀಲ್ ಕುಮಾರ್ ಅವರಿಗೆ ನಮ್ಮ ಗುರುಮೆ ಸುರೇಶಣ್ಣ, ನಾನು ಗುರುಮೆ ಸುರೇಶಣ್ಣನ ಬಗ್ಗೆ ಹೇಳಲೇಬೇಕು. ಮಾತಾಡಿದ್ರೆ ಬಸವಣ್ಣ, ಕನಕದಾಸರು ಅಲ್ವಾ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಬಹುದೆನ್ನಬೇಕು. ಸುರೇಶಣ್ಣ ಪಕ್ಕದಲ್ಲೇ ನಿಂತ್ಕೊಂಡಿದ್ರಲ್ಲ, ಯಶ್ಪಾಲ್ ಅವರಿಗೆ ಈಗೆಲ್ಲ ಮಾತಾಡಬೇಡ ಮರ್ಯಾದೆ ಹೋಗ್ತದೆ ಅಂತ ಹೇಳಬೇಕಲ್ಲ. ನಮ್ಮ ಕಾರ್ಕಳದ ಸುನೀಲ್ ಕುಮಾರ್, ನಾವು ಹೋರಾಟ ಮಾಡಿ ನಿಮ್ಮ ಹೋರಾಟ ನೋಡಿದ್ವಿ ನಾವು. ಪರಶುರಾಮನ ಯಾವಾಗ
ನೀವು ಭಾರಿ ದೊಡ್ಡದಾದಂತ ಹೋರಾಟಗಾರ ಅಂತ ನಮಗೆ ಅರ್ಥ ಆಗಿದೆ. ಆದ್ರೆ ನೀವು ಮಾತನಾಡ್ತಾ ಮುಂದುವರೆದು ಹೇಳಿದ್ರಿ, ಏನಂತ ಹೇಳಿದ್ರಿ ಅಂದ್ರೆ ಪ್ರಕಾಶ್ ರೈ ಅವ್ರನ್ನ ಸಮುದ್ರದ ಮೀನಿಗೆ ಆಹಾರ ಮಾಡ್ತೇವೆ ಅಂತ. ನೆನ್ಪಿಟ್ಕೊಳ್ಳಿ, ಅಂಥದ್ದು ಯಾವ್ದಾದ್ರು ಸಂದರ್ಭ ಬಂದ್ರೆ ನಿಮ್ಮದೇ ಸಮುದಾಯದ ಆ ಮೀನುಗಾರ ಹೆಣ್ಮಕ್ಕಳ ಕುಟುಂಬದವರು ಪ್ರಕಾಶ್ ರೈ ಎನ್ನುವಂತ ಅದ್ಭುತ ಕಲಾವಿದನಿಗೆ ಅಂತ ಸಮಸ್ಯೆಯನ್ನು ತರಲಿಕ್ಕೆ ಬಿಡೋದಿಲ್ಲ. ಈ ದೇಶದ ನಾಗರಿಕರು ಬಿಡೋದಿಲ್ಲ. ಪ್ರಕಾಶ್ ರೈ ಒಬ್ರು ನಮ್ಮ ಊರಿನ ಹೆಮ್ಮೆ. ಅವರಿಗೆ ನೀವು ಕಾಕ್ರೋಚ್ ಹೋರಾಟಕ್ಕೆ ಭಾಗವಹಿಸಿದ್ದಕ್ಕೆ ತಕರಾರು ಅಂತಾದ್ರೆ, ಇವರಿಗೆ ಉಡುಪಿ ಬಿಜೆಪಿ ಅವರಿಗೆ ನಾವು ಇದನ್ನು ಏನಾದರೂ ಮಾಡಿ ಒಂದು ಹಿಂದಿ ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಮೋದಿ ಅವರಿಗೆ ಕಳಿಸಿ. ಇಂಗ್ಲಿಷಲ್ಲಿ ಕಳಿಸ್ಬೇಡಿ, ಮೋದಿ ಅವರಿಗೆ ಅರ್ಥ ಆಗುತ್ತೆ, ಹಿಂದಿಯಲ್ಲಿ ಕಳಿಸಿ. ಯಾಕೆ ಅಂತಂದ್ರೆ ಉಡುಪಿ ಜಿಲ್ಲಾ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರ ಮೇಲೇನೆ ತಕರಾರು ಪ್ರಾರಂಭ ಆಗಿದೆ. ಯಾಕೆ ಅಂದ್ರೆ ಯಾವ ಕಾಕ್ರೋಚ್ ಜನತಾ ಪಾರ್ಟಿಯ ಹೆಸರಿನಲ್ಲಿ ಪ್ರಾರಂಭವಾದ ಚಳವಳಿ ಅದು ವಿದ್ಯಾರ್ಥಿಗಳ ಮತ್ತು ಯುವಜನರ ಚಳವಳಿಯಾಗಿ ಮಾರ್ಪಾಡಾಯ್ತು. ಆ ಚಳವಳಿಗೆ ತಲೆಬಾಗಿ ಶಿರಬಾಗಿ ಅನಿವಾರ್ಯವಾಗಿ ಅವರ ಬೇಡಿಕೆಗಳನ್ನ ನಿಮ್ಮದೇ ಪ್ರಧಾನಮಂತ್ರಿ ಒಪ್ಪಿದ್ದರ ವಿರುದ್ಧ ಮೊನ್ನೆ ನೀವು ಇಲ್ಲಿ ಚಳವಳಿ ಮಾಡಿದ್ದು. ಯಾರು ಪ್ರೊಫೆಸರ್ಗಳಿಗೆ ಧಮಕಿ ಹಾಕ್ತಾರೆ. ಎಷ್ಟು ಓದಿದ್ದು, ಕಾಲೇಜಿಗೆ ಹೋಗ್ಲಿಲ್ಲ ಇವ ಯಶ್ಪಾಲ್, ಕಾಲೇಜಿಗೆ ಹೋಗ್ಲಿಲ್ಲ. ಇವತ್ತು ಹೇಳ್ತೇನೆ, ಉಡುಪಿ ಅಂತಂದ್ರೆ ಇದು ಕೃಷ್ಣನ ಕಾರುಣ್ಯದ ನೆಲ. ಹನುಮಂತೇಶ್ವರ ಮತ್ತು ಚಂದ್ರಮೌಳೇಶ್ವರರು ಆಶೀರ್ವಾದ ಮಾಡಿರ್ತಕ್ಕಂಥ ನೆಲ. ಕಡಿಯಾಳಿಯ ಮಹಿಷಮರ್ದಿನಿ, ಇಂದ್ರಾಳಿಯ ತಾಯಿ, ಅಂಬಲ್ಪಾಡಿಯ ತಾಯಿ ಈ ಉಡುಪಿಯನ್ನು ಪರಿತಿರ್ತಕ್ಕಂಥ ಜಾಗದಲ್ಲಿ ನಿಂತು ವಿದ್ಯಾಕಾಶಿಯಾಗಿರ್ತಕ್ಕಂಥ ಈ ಊರಿನಲ್ಲಿ ನಿಮ್ಮಂತ ಒಬ್ಬ ಅನಕ್ಷರಸ್ಥ ಶಾಸಕನಾಗಿರೋದೇ ನಮ್ಮ ಊರಿನ ಜನರ ಸಮಸ್ಯೆ. ಆದ್ರಿಂದ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ಬಿಜೆಪಿ ಪಕ್ಷದವರಿಗೆ ಕೊನೆ ಮಟ್ಟದ ಗೌರವ ಕಿಂಚಿತ್ತು ವಿವೇಕಗಳು ಇದ್ರೆ, ಬಿಜೆಪಿ ಪಕ್ಷವನ್ನ ಇಲ್ಲಿ ಕಟ್ಟಿರುವ ಆಧ್ವರ್ಯರಾಗಿರ್ತಕ್ಕಂಥ ಗುಜ್ಜಾಡಿ ಪ್ರಭಾಕರ್ ನಾಯಕರು, ಶಂಭು ಶೆಟ್ಟರು ಇಂಥವರ ಬಂಧು ಬಳಗದವರು ಇದ್ರೆ ಈ ಯಶ್ಪಾಲನ್ನ ಕರೆಸಿ ಅವರ ನಾಲಿಗೆಗೆ ದೇವರ ಹೆಸರು ಹೇಳಿ ಒಂದು ಸ್ವಲ್ಪ ಸಂಸ್ಕಾರವನ್ನ ಮಾಡಿ ತಿದ್ದಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಈ ಮೂಲಕ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ, ಯಾವ ರಾಹುಲ್ ಗಾಂಧಿ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತರು, ಓಟಿನ ರಾಜಕಾರಣವನ್ನು ನೋಡಲಿಲ್ಲ. ಅದು ಬೇರೆ ರಾಜಕೀಯ ಪಕ್ಷ ಅನ್ನೋದನ್ನ ಯೋಚನೆ ಮಾಡಲಿಲ್ಲ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇದು ನನ್ನ ಕರ್ತವ್ಯ ಅಂತ ಹೇಳಿ ಯುವಜನರ ವಿದ್ಯಾರ್ಥಿಗಳ ಭಾವನೆಗೆ ಬೆಲೆ ಕೊಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿಗೆ ಹೀಗೆ ಮಾಡ್ತೀಯ ಅಂತಂದ್ರೆ ನಾನು ನಿಮಗೆ ಬಹಿರಂಗವಾಗಿ ಕೇಳ್ತೇನೆ, ಯಶ್ಪಾಲ್ ಒಬ್ಬ ಶಾಸಕರಾಗಿ ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ರೆ ನಾಡ್ದು ನಡೆಯುವ ಕರ್ನಾಟಕ ವಿಧಾನಸಭೆಯಲ್ಲಿ ಹೋಗಿ ನಾನು ಇಂತಹ ಮಾತನ್ನ ಆಡಿದ್ದೇನೆ ಅಂತ ಹೇಳಿ ವಿಧಾನಸಭೆಯಲ್ಲಿ ನೀವು ತಾಕತ್ತನ್ನ ನೋಡಬೇಕು. ಅವತ್ತು ಮಾತಾಡ್ತೇನೆ. ಅವತ್ತು ಬೆನ್ನಿಗೆ ಹೀಗೆ ಎಲ್ಲ ಮಾಡಿದ್ರೆ ಅದು ರೌಡಿ ಎಲಿಮೆಂಟ್ ಅನ್ನ ಕರ್ಕೊಂಡು ಬಂದು ಶಾಸಕರು ಮಾಡಿದ ಪ್ರಾರಂಭಕ್ಕೆ ಇಂತಹ ಪ್ರತಿಭಟನೆ ನಡೆಯಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದಾದ ಮೇಲೆ ಮುಂದುವರೆದ ಕ್ರಮ ಹೇಳಬೇಕು. ನಾನು ಮಹಾಲಕ್ಷ್ಮಿ ನಮ್ಮೆಲ್ಲರ ಆರಾಧ್ಯ ದೇವತೆ. ವಿಶೇಷವಾಗಿ ಮೊಗವೀರಿ ಸಮುದಾಯದವರಿಗೆ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಅವರ ಕುಲದೇವರು, ಮನೆ ದೇವರು. ಅಂತಹ ಮಹಾಲಕ್ಷ್ಮಿ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೀಸೆಲ್ ಅನ್ನೇ ಕುಡಿದು ಜಯಿಸಿಕೊಂಡ ನೀವು ಮೊನ್ನೆ ಓಟಿ ಕುಡಿದಾಗ ಯಾಕೆ ಎಡವಟ್ಟು ಮಾಡಿಕೊಂಡಿದ್ದೀರಿ? ಓಟಿ ಕುಡಿದಾಗ ಯಾಕೆ ಸಮಸ್ಯೆ ಮಾಡಿಕೊಂಡ್ರಿ ಅನ್ನುವಂಥದ್ದು ನನ್ನ ಪ್ರಶ್ನೆ. ಅದು ಮಾತ್ರ ಅಲ್ಲ, ಕೋವಿಡ್ ಸಮಯದಲ್ಲಿ ಒಬ್ಬ ಏಜೆಂಟ್ ಇಟ್ಕೊಂಡು 31 ಜನ ತಾಯಂದ್ರಿಗೆ ನಿಮಗೆ ಗುಂಪು ಸಾಲ ಕೊಡ್ತೇವೆ ಅಂತ ಹೇಳಿ ಫೋರ್ಜರಿ ರೆಕಾರ್ಡ್ ಮಾಡಿ ಇಂಡಿವಿಜುವಲ್ ಸಾಲ ಕೊಟ್ಟು 20,000 ಕೊಟ್ಟಿದ್ದಕ್ಕೆ 2 ಲಕ್ಷ 3 ಲಕ್ಷ ವಸೂಲಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಬೇಕು ನಿಮ್ಮ ತುಂಬಾ ಸ್ಪಷ್ಟವಾಗಿ ಮತ್ತೊಂದು ಮಾತನ್ನು ಹೇಳ್ತೇನೆ. ಇನ್ನು ಇವರನ್ನ ಬೆನ್ನು ಬಿಡುವ ಪ್ರಶ್ನೆ ಇಲ್ಲ. ನಮ್ಮ ಏಕೈಕ ಡೈರೆಕ್ಟರ್ ಮಹಾಲಕ್ಷ್ಮಿ ಸೊಸೈಟಿದು ಮನೋಜ್ ಕರ್ಕೆರ ಅವರು ಕೋರ್ಟಿಗೆ ಹಾಕಿ ತಡೆಯಾಜ್ಞೆ ತಂದುಕೊಂಡು ನಾಚಿಕೆ ಬಿಟ್ಟು ಅವರನ್ನ ಸಂಸ್ಥೆಯ ಅಫೇರ್ಸ್ ಇಂದ ಹೊರಗೆ ನಿಲ್ಲಿಸು, ನಿನ್ನ ಖಾಸಗಿ ವ್ಯವಹಾರಕ್ಕಾಗಿ ಅಂತ ಶ್ರೇಷ್ಠ ಮಹಾಲಕ್ಷ್ಮಿ ಹೆಸರು ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಯನ್ನ ಉಪಯೋಗಿಸ್ಕೊಳ್ತಿದೆಯಲ್ಲ, ನಾಚಿಕೆ ಆಗಬೇಕು. ನಿಮ್ಮ ಯೋಗ್ಯತೆಗೆ ಧಿಕ್ಕಾರ ಇದೆ. ಬಂಧಿಸಿ
ಈಗ ನಾನು ತುಂಬಾ ಸ್ಪಷ್ಟವಾಗಿ ಯಶ್ಪಾಲ್ ಅವರಿಗೆ ಹೇಳ್ತೇನೆ, ಇದೇ ರೀತಿಯಾಗಿ ಗುಂಡ ಪೋಖ್ರಿಗಳ ಮಾತನ್ನ ಬಿಟ್ಟು ಉಡುಪಿಯ ಪ್ರವಾಸೋದ್ಯಮದ ಬಗ್ಗೆ ಏನು, ಉಡುಪಿಯಲ್ಲಿ 2 ವರ್ಷಕ್ಕೆ ನಡೀತಕ್ಕಂಥ ಪರ್ಯಾಯ ಕಾರ್ಯಕ್ರಮಕ್ಕೆ ಕಾಯಂ ವ್ಯವಸ್ಥೆಗಳು ಏನು, ಉಡುಪಿಯಲ್ಲಿ ಓದಿದಂತಹ 75 ದೇಶಗಳ ವಿದ್ಯಾರ್ಥಿಗಳಿಗೆ ಉಡುಪಿ ಹೇಗೆ ಸಹ್ಯವಾಗಬೇಕು ಅನ್ನೋದ್ರ ಬಗ್ಗೆ, ಉಡುಪಿಯ ರಸ್ತೆ ಅಭಿವೃದ್ಧಿಗಳ ಬಗ್ಗೆ ಮಾತನಾಡಯ್ಯ ಮೂರ್ಖ ಶಿಖಾಮಣಿ, ಮಾತನಾಡು. ಇದು ಕೇಳಿದ್ರೆ ಟಾಯ್ಲೆಟ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ರು, ಅದು ಆಯ್ತು ಅಂತಂದ್ರೆ ಆ ಹಿಜಾಬು ನಿನ್ ತಲೆ ಕಟ್ಕೊಂಡು ತಿರುಗಯ್ಯ ಹಿಜಾಬು. ಇವತ್ತು ನೆನ್ಪಿಟ್ಕೊಳ್ಳಿ, ಇವತ್ತು ಯಾರು ಉಡುಪಿಯಲ್ಲಿ ಶಿಕ್ಷಣ ಪ್ರೇಮಿಗಳಿದ್ದಾರೆ, ವಿದ್ಯೆಯ ಪ್ರೇಮಿಗಳಿದ್ದಾರೆ, ವಿದ್ಯಾಸಂಸ್ಥೆಗಳ ಪ್ರೇಮಿ ಇದ್ದಾರೆ, ಅವರು ಇವರಿಗೆ ಧಿಕ್ಕಾರವನ್ನು ಹೇಳಬೇಕು. ಯಶ್ಪಾಲ್ ಅವರೇ, ಇಲ್ಲಿಯ ಯುವಕರ ಬಗ್ಗೆ, ಉದ್ಯೋಗದ ಬಗ್ಗೆ ಮಾತಾಡಿ, ಹಳ್ಳಿಯ ರೈತರ ಬದುಕಿನ ಬಗ್ಗೆ ಮಾತಾಡಿ, ಇಲ್ಲಿರ್ತಕ್ಕಂಥ ತೆಂಗು, ಅಡಿಕೆ ಮತ್ತು ಕಬ್ಬು ಬೆಳೆಗಾರರ ವಿಚಾರಗಳ ಬಗ್ಗೆ ಮಾತಾಡಿ, ಬ್ರಹ್ಮಾವರ ಸಕ್ಕರೆ ಫ್ಯಾಕ್ಟರಿ ಬಗ್ಗೆ ಮಾತಾಡಿ ಅಂದ್ರೆ ಇವರು ಶಿಷ್ಯರೆಲ್ಲ ಸೇರ್ಕಲ್ಲು ಹೊತ್ಕೊಂಡು, ಇವರು ಶಿಷ್ಯರೆಲ್ಲ ಸೇರಿ ಸಕ್ಕರೆ ಕಂಪನಿ ಕಲ್ಲು ಕಬ್ಬನ ಪೂರ ತಿಂದ ಗುಜರಿ ಎಲ್ಲ ಮಾರಿಬಿಟ್ಟ. ಇಂಥ ಆಯ್ತು, ಇವರು ಕುಂದಾಪುರದವ್ರು ಹೇಳ್ತಿದ್ದಾರೆ, ಬ್ರಹ್ಮಾವರದವರು ಉಪ್ಪು ನೀರು ಬಂದು ಬೆಳೆ ನಾಶ ಆಯ್ತು ಅಂತ. ಇದರ ಬಗ್ಗೆ ಮೂರ್ಖ ಶಿಖಾಮಣಿ ಮಾತಾಡಯ್ಯ, ನೆನಪಿಟ್ಕೋಬೇಕು. ನಾನು ಈಗಲೂ ಹೇಳ್ತೇನೆ, ನನಗೆ ಅವರು ಕಲ್ಪನಾ ಥಿಯೇಟರ್ನಲ್ಲಿ ನಾವು ಮೊಹರ ಸಿನಿಮಾ ನೋಡುವಾಗ ಅವರು ಮಧ್ಯಂತರಕ್ಕೆ ಬಂದಾಗ ಎಗ್ ಪಪ್ಸು, ವೆಜ್ ಪಪ್ಸು, ಬಿಜೋ ಐಸ್ ಮಾಡ್ತಾ ಇದ್ದಂಥ ದಿನಗಳು, ಐಸ್ ಕ್ಯಾಂಡಿ ಮಾಡ್ತಾ ಇದ್ದ ದಿನಗಳು ಗೊತ್ತಿದೆ. ಆ ರೀತಿ ದಿನಗಳಲ್ಲಿದ್ದಂತಹ ವ್ಯಕ್ತಿಯನ್ನ ಇವತ್ತು ಉಡುಪಿಯ ವಿಧಾನಸಭೆಯ ಕ್ಷೇತ್ರದ ಶಾಸಕರಾಗಿ ಮಾಡಿದ್ರೆ ಅದು ಕಾಂಗ್ರೆಸ್ಸಿನ ಚಿಂತನೆ ಕಾರಣ, ನಮ್ಮ ಸಂವಿಧಾನದ ಕಾರಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ. ಆದರೆ ಮಹಾಲಕ್ಷ್ಮಿ ಸೊಸೈಟಿಯ ಕಾರ್ಯದರ್ಶಿ CEO ಸುಬ್ಬಣ್ಣ ಆತ್ಮಹತ್ಯೆ ಮಾಡಿಕೊಂಡಲ್ಲ. ನನಗೆ ಡೌಟ್ ಇದೆ ಯಶ್ಪಾಲ್, ನಿಮ್ಮನ್ನ ಸ್ಟೇಷನ್ನಲ್ಲಿ ಯಾರಾದರೂ ಪೊಲೀಸರಿಗೆ ತಾಕತ್ತು, ಧೈರ್ಯ, ದಮ್ಮು ಇದ್ರೆ ಆಗಿರ್ತಕ್ಕಂಥ UDR ಅನ್ನು ತಗೊಂಡು ಓಪನ್ ಮಾಡಿ 2 ಲಾತಾ ಕೊಟ್ಟು ಇವರನ್ನ ಬಾಯಿ ಬಿಡಿಸಿದ್ರೆ ಸುಬ್ಬಣ್ಣನ ಸಾವು ಹೇಗೆ ಆಗಿದೆ ಬರುತ್ತೆ. ಇವತ್ತಿನ ದಿನಗಳಿಂದ ದಯವಿಟ್ಟು ನಾವೆಲ್ಲರೂ ಧೈರ್ಯದಿಂದ ಮಾತಾಡಬೇಕು. ಅದೇನು ಅಂದ್ರೆ ಯಶ್ಪಾಲ್ಗೆ ನಾಲಿಗೆ ಸರಿ ಇಲ್ಲ, ತಲೆ ಸರಿ ಇಲ್ಲ, ಬುದ್ಧಿ ಸರಿ ಇಲ್ಲ, ಅವರಿಗೆ ವಿವೇಕ ಇಲ್ಲ, ವಿದ್ಯೆ ಇಲ್ಲ, ಓದಲ್ಲಿ ಎಲ್ಲ ದೊಡ್ಡ ನಾಲಿಗೆ ಇಟ್ಟು ನುಂಗುವುದೇ ಇವರ ಕೆಲಸ ಅನ್ನೋದನ್ನ ನಾವು ಎಲ್ಲರ ಎದುರುಗಡೆ ಗಟ್ಟಿಯಾಗಿ ಹೇಳುವ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಯಶ್ಪಾಲ್ ಅವರೇ, ನೆನ್ಪಿಟ್ಕೊಳ್ಳಿ, ಬಿಜೆಪಿಯ ಹಿರಿಯರು ಹೇಳ್ತಾ ಇದ್ದಾರೆ, ನಾವು ಭಾರಿ ಆಸೆಪಟ್ಟು ಪಕ್ಷವನ್ನು ಕಟ್ಟಿದ್ವಿ. ಅವರಂತೆ ಬಿಜೆಪಿ ಅವರು ಇವ ಬಂದ ಮೇಲೆ ಅದು ಬಿಜೆಪಿ ಬಿಟ್ಟೋಗಿತ್ತಂತೆ. ಜನ ರಘುಪತಿ ಭಟ್ರೆ ಕರ್ಕೊಂಡು ಬಂದಿದ್ದೆ, ವಾಪಸ್ ರಘುಪತಿ ಭಟ್ರಿಗೆ ಗೂಟ. ನಮ್ಮ ಜೊತೆ ಇದ್ದಾಗ ನಮ್ಮ ಪ್ರಮೋದ್ ಮಧುರಾಜಣ್ಣ ಎಷ್ಟು ಒಳ್ಳೆಯವರಾಗಿ, ಅಲ್ಲಿ ಹೋದ್ಮೇಲೆ ಏನಾಗಿದೆ ಗೊತ್ತಿಲ್ಲ. ನಿನ್ನೆ ಒಳ್ಳೆ ಚಂದ ಸ್ಟೈಲ್ ಮಾಡಿ ಕಾರಲ್ಲಿ ಸೋತು ಯಶ್ಪಾಲ್ ಸುವರ್ಣ ಅವರಿಗೆ ಸಂಪೂರ್ಣ ಬೆಂಬಲ. ನಿಮ್ಮ ಬೆಂಬಲವನ್ನು ನಾವು ಗೌರವಿಸಬೇಕು. ಯಾಕೆಂದ್ರೆ ಅವರು ನಿಮಗೆ ಎಷ್ಟೇ ಗೂಟವನ್ನು ಯಶ್ಪಾಲ್ ಇಟ್ಟರು ಸಹಿತ ನೀವು ಮತ್ತೆ ಅವರನ್ನು ಬೆಂಬಲಿಸ್ತಾ ಇದ್ದೀರಲ್ಲ ಮಧುರಾಜಣ್ಣ, ನಿಮ್ಮ ಒಳ್ಳೆತನಕ್ಕೆ ನಮ್ಮ ಒಂದು ಮೆಚ್ಚುಗೆ. ಈಗ ನೆನಪಿಟ್ಕೊಳ್ಳಿ, ಬಲದಲ್ಲಿ ರಘುಪತಿ ಭಟ್ರನ್ನು ತುಳಿಬೇಕು, ಎಡದಲ್ಲಿ ಪ್ರಮೋದ್ ಮಧುರಾಜ್ ಅವರನ್ನು ತುಳಿಬೇಕು. ಅದಾದ್ಮೇಲೆ ಅವರ ತುಳಿತ ಉಡುಪಿಯ ಜನರ ಮೇಲೂ ನಡೀತಾ ಇದೆ. ಆದ್ರೆ ನಾವು ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಮತ್ತೆ ಹೇಳೋಣ, ಬೇಜವಾಬ್ದಾರಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ, ಬೇಜವಾಬ್ದಾರಿ ಶಾಸಕ, ಮತ್ತು ಇದು ಮೀಡಿಯಾದವ್ರ ಶಬ್ದ, ನಮ್ದಲ್ಲ, ಮೀಡಿಯಾದವ್ರ ಶಬ್ದ ನಾನು ಮತ್ತು ಅವರಿಗೆ ತಾಯಿ ದುರ್ಗಾ ಪರಮೇಶ್ವರಿ, ತಾಯಿ ಮಹಾಲಕ್ಷ್ಮಿ, ಉಡುಪಿಯನ್ನು ಪೊರೆಯುವ ಅನಂತೇಶ್ವರ ಚಂದ್ರಮೌಳೇಶ್ವರ ಸಹಿತ ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಉಡುಪಿಯಲ್ಲಿರುವ ಶ್ರೀ ಆಂಜನೇಯ ಮತ್ತು ಮುಖ್ಯ ಪ್ರಾಣ ಇವರೆಲ್ಲರೂ
ಸದ್ಬುದ್ಧಿಯನ್ನು ಕೊಟ್ಟು ಇನ್ನು ಇನ್ನೊಂದು ಜನ 1.5 ವರ್ಷ ಮಾತ್ರ ಪಾಪ 1.5 ವರ್ಷ ಮಾತ್ರ ಕೊನೆಗಾದ್ರೂ ಉಡುಪಿಯ ಜನ 3.5 ವರ್ಷ ಅಂಡೆ ಪಿಡಿಕೆ ತರ ಇದ್ರು. ಕಾಂಗ್ರೆಸ್ನವರು ಒಂದು ಪ್ರತಿಭಟನೆ ಮಾಡಿ ಆದ್ಮೇಲೆ ಮಂಡೆ ಸ್ವಲ್ಪ ನೆಟ್ಟಗಾಗಿದೆ, ಈಗ ಜನರ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನುವ ರೀತಿಯ ಕೆಲಸವನ್ನ ಮಾಡುವ ರೀತಿಯಲ್ಲಿ ಮಾಡಬೇಕು. ಇನ್ನೊಮ್ಮೆ ರಾಹುಲ್ ಗಾಂಧಿ ಅಲ್ಲ, ಕಾಂಗ್ರೆಸ್ಸಿನ ಯಾರಾದರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ನಿನ್ನ ಧಮಕಿ ಏಕವಚನ ಪ್ರಯೋಗ ಏನಾದ್ರೂ ನಡೆದಿದ್ದು ಹೌದು ಅಂತಂದ್ರೆ ನಿನ್ನ ಮನೆ ಎದುರುಗಡೆ ಬಂದು ಪ್ರತಿಭಟನೆ ಮಾಡಿ ಸರ್ಕಾರ ಬದಲಾವಣೆ ಆಗಿರ್ಬೋದು, ಅಧಿಕಾರಿಗಳ ಮನಸ್ಥಿತಿಯು ಬದಲಾವಣೆ ಆಗಬೇಕು. ಒಬ್ಬ ಪುಂಡನಿಗೆ, ಪೋಕರಿಗೆ, ರೌಡಿಗೆ ಕೇಸಾದಾಗ ನೋಟಿಸ್ ಕೊಟ್ಟು ಸುಮ್ಮನೆ ಬರಬೇಕು. ಅವರೊಬ್ಬ ಇನ್ಸ್ಪೆಕ್ಟರ್ ಸೆಲ್ಯೂಟ್ ಬೇರೆ, ಅವರು ಸ್ವಲ್ಪ ವಿವೇಕವಂತರಾಗಿ ಅವರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮಿನ ಘನತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ವರ್ತಿಸಬೇಕು ಅನ್ನುವಂಥದ್ದನ್ನು ಆಗ್ರಹಪೂರ್ವಕವಾಗಿ ಹೇಳ್ತಾರೆ. ಪುಂಡರಲ್ಲ ಪುಂಡ MLA ಮತ್ತೆ ನಾಡ್ದು ಹೋದಾಗ ನೋಡೋಣ. ಆದ್ರಿಂದ ಭವಿಷ್ಯದ ದಿನದಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಯಶ್ಪಾಲ್ ಅವರು ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಸಾಧ್ಯವಾದಷ್ಟು ನೀವು ರಘುಪತಿ ಭಟ್ರಿಗೆ ಮತ್ತು ಪ್ರಮೋದ್ ಅಣ್ಣನಿಗೆ ಹಿಂಸೆಯನ್ನು ಕೊಡಬಾರದು. ಅದೇ ರೀತಿಯಾಗಿ ಕ್ಷೇತ್ರದ ಜನರಿಗೂ ಸಹಿತ ನಿಮ್ಮ ಅವಿವೇಕದಿಂದ ಅಪಮಾನ. ಯಾಕೆಂದ್ರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಉಡುಪಿ ಅವಿಭಜಿತ ಜಿಲ್ಲೆಯ ಜನ ಹೇಳ್ತಿದ್ದಾರೆ, ಎಂತ ಗ್ರಾಚಾರ ಮಾಡಿ. ಮೊದಲೆಲ್ಲ ನಮ್ಮ MLAಗಳು ಅಂತ ಹೇಳಿದ್ರೆ ಅವರನ್ನು ನಮಗೆ ಬೆಂಗಳೂರಿನಲ್ಲಿ ನಾವು ಯಾವ ಊರಿನವರು, ನಮ್ಮ MLA ಇಂಥವರು, ಆಸ್ಕರ್ ಫರ್ನಾಂಡಿಸ್ ಅವರು ನಮ್ಮ ಸಂಸದರು, ಇಂತಹ ಸಜ್ಜನ ಯಾರಿಗೂ ನೋವನ್ನು ಮಾಡದೇ ಇರ್ತಕ್ಕಂಥ ಒಬ್ಬ ನಾಯಕ ನಮ್ಮ ಸಂಸದ ಅಂತ ಮಾತಾಡ್ತಾ ಇದ್ವಿ. ವಿನಯ್ ಕುಮಾರ್ ಸೊರಕೆ ಅವ್ರನ್ನ ಅವರು ಹಾಕಿದ ಬಿಳಿ ಬಟ್ಟೆಯಷ್ಟೇ ಶುಭ್ರವಾದ ಅವರ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಸಂಘಟನೆ ಮತ್ತು ಸಂಘರ್ಷ ಇದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಕಾರ್ಕಳದ ಸುನಿಲಣ್ಣ ನಿಮಗಿಂತ ಉಗ್ರವಾಗಿ ಮಾತಾಡಿ ನಿಮ್ಮನ್ನ ಮೀರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಕಾರ್ಕಳದ ಸುನಿಲಣ್ಣ